ಏನೆಯಾ ನಿನ್ ಮನೆ ಹಾಳಾಗೋಗ. ಯಾಕೆ ಯೋ ದೋಸೆ ಬಲ್ ಚೆನ್ನಾಯ್ತಪ್ಪ. ಹಂಗ ಬಿಸಿ ಬಿಸಿಯಾದ ಬೆಣ್ಣೆ ದೋಸೆ ಹಾಕೊಡ್ತೀನಿ. ಅರ್ಜೆಂಟ್ ಅಲ್ಲಿ ತಗೋಬಾ, ಓಡಿಸ್ಬಿಡ್ತೀನಿ. ಆಯ್ತೀನಿ ತಿಂತಾವ್ನೆ ಮುಂದ್ ಕಡೆ ಬಂದ ಕೃಷ್ಣ ತಿಂತಿದೀಯಾ? ನಿನ್ ತಲೆನಾ? ನಾವು ಎದುರು ನಿಂತಿದ್ರು ಹಂಗೆ ತಿಂತಾ ಇದೆಯಲ್ಲ, ನಿಂಗೆ ದೃಷ್ಟಿ ಆಗಕ್ಕಿಲ್ವಾ? ನಾನ್ ತಿನ್ನೋದನ್ನೇ ಹೆಂಗ್ ನೋಡ್ತಾ ಇದೀರಲ್ಲ, ನಿಮ್ ಕಣ್ ಹುಳ ಬೀಳಕ್ಕಿಲ್ವಾ? ಹಾಕು ಹಾಕು. ಕೃಷ್ಣ, ನೆನ್ನೆ ದಿನ ಹನುಮ ನಿನ್ ಬಗ್ಗೆ ಏನೇನೋ ಮಾತಾಡ್ದ. ಆಗ ನನಗ್ ಕೋಪ ಬಂತು. ನಾನ್ ಏನ್ ಮಾಡ್ದೆ ಗೊತ್ತಾ? ಹಿಂಗ್ ಹೊಡ್ದೆ ಅಲ್ಲ, ಹೊಡ್ದಿರ್ತೆ. ಕೃಷ್ಣ, ಮೊನ್ನೆ ತಿಮ್ಸಂದು ಮುನ್ಸ್ವಾಮಿ ನಾಟಕ ಪಾಟಿಸಿ ಬಂದ ಏನಂದ ಗೊತ್ತಾ? ಏನಂದ? ಕೃಷ್ಣ ಅಂದ್ರೆ ಮಾರನಹಳ್ಳಿ ಕೃಷ್ಣ, ಅವನ್ ತರ ಪಾಠ ಮಾಡೋರು ಇಡೀ ತಾಲೂಕಲ್ಲಿ ಯಾರು ಹುಟ್ಟಿಲ್ಲ, ಮುಂದ್ ಹುಟ್ಟೋದೇ ಇಲ್ಲ ಅಂದ. ಹ್ಞೂ ಕೃಷ್ಣ, ನೀ ಹಾಡು ಹಾಡು ಅವನಿಗೆ ತುಂಬಾ ಇಷ್ಟ ಆಗಿದೆ ಅಂತೆ. ಯಾವ್ದು? ಓ ಮಾಯಾ ಮಾಯಾ ಮೋಹದೆ ಬಳಲುತೆ ಮಾನವ ಕಾಯದ ಸುಖವನು ಪಡೆಯುತ್ತಲಿರುವ. ಯಾಕೋ ಊರಲ್ಲಿ ಹೆಣ್ಣಂಗೆ ಯಾರು ಆಡಲ್ಲ ಅಲ್ವೇನ್ರ? ನೀವೆಲ್ಲ ಯಾಕ್ರಪ್ಪ ಸುಮ್ನೆ ಇದ್ದೀರಾ? ಏನಾರು ತಗೊಂಡ್ ತಿನ್ರಿ. ರಾಜಣ್ಣ, ನಮ್ಮ ಹುಡುಗರು ಏನ್ ಬೇಕು ಕೊಡ. ಏನ್ ಬೇಕಪ್ಪ? ಕೊಡು, ಬರ್ಗೆಟ್ಟವ್ರೆ. ಈ ನಾಯಿ ತಿನ್ನ ತಿಂತಾವ್ರೆ. ಆಯ್ತು ಆಯ್ತೇನ್ರೋ? ನೀರೇ ಕಾಯ್ತಾ ಇದೆ ಕೃಷ್ಣ. ಚಡ್ಡಿ ಕೊಡ್ಕೊಂಡ್ ಬರ್ರ. ಸರಿ. ಯೋ ಬಿಲ್ ಕೊಡ್ರಪ್ಪ. ನನ್ನ ಹತ್ರ ಇರೋದು ಕೊಳ್ಳು ಊದ್ಲಾ? ಅದಲ್ಲಪ್ಪ, ಇದು ಇದ ಅದೇನೇನು ನಮ್ ತಾತ, ನಾನಲ್ಲ. ಈಸ್ಕೊ. ಕೃಷ್ಣ ಬಾಳೆಹಣ್ಣು ಕೊಡ್ತೀನಿ ಬರ್ರೋ. ಮಾಯಾ ಮೋಹದಿ. ಒಳ್ಳೆ ಸವಾಸ ಆಯ್ತಲ್ಲ ಇವ್ರದು. ಲೇ ಹುಡ್ರ, ಒಟ್ಟು ಬಿರಿಯ ಗಂಟ ಚೆನ್ನಾಗ್ ಉಂಡಿದಿರಾ. ಈಗ ಕಬ್ಬುನ ಚೆನ್ನಾಗ್ ಮೀರಿ ಒಳ್ಳೆ ಆರಾಜ್ಞೆ ಆಯ್ತದೆ. ಆಮೇಲೆ ಕೆರೆ ತಕ್ಕ ಹೋಗ ಅರ್ಧ ಗಂಟೆ ಕುಂತ್ಕೊಳ್ಳೋದು. ಆಮೇಲೆ ಒಂಗೆ ನೆರಳು ಕೆಳಗೆ ಪಾಚ್ಕೊಳ್ಳೋದು. ಹಂಗಂತೀಯ? ಕೃಷ್ಣ, ನೀನ್ ಇಲ್ಲಿದ್ಯಾ? ಲೇ ಹುಡ್ಗೆ, ಪಟ್ಟದಿಂದ ಯಾವಾಗ ಬಂದೆ? ಅಲ್ಲೇ ಇರು. ಪದ ಎಡಬಿಟ್ಟು ಆಮೇಲೆ ಅಲ್ಗಿಲ್ ಮರ್ಕಾಂಬಿಟ್ಯ. ನಾವೇ ಬತ್ತೀವಿ. ಏನ್ರೋ, ನನ್ಗೂ ಕಬ್ಬು ಕೊಡದೆ ನೀವೇ ತಿಂತಿದ್ದೀರಾ? ಇರು, ಕಾಗೆ ಇಂಜಿನ್ ಮಾಡ್ಕೊಡ್ತೀನಿ. ನಾನೇನ್ ಬೇರೆಯವಳಲ್ಲ. ನೋಡಿದ್ರೆ ನಮ್ಮ ಹುಡುಗಿನ? ಅದ್ ಸರಿ ಹುಡುಗಿ, ಪ್ಯಾಟ ಎಲ್ಲ ಹೆಂಗೈತೆ? ಹೋಗ್ರೋ, ಬೇಜಾರು. ಯಾಕೆ? ಅಲ್ಲಿ ಈ ತರ ಕಬ್ಬಿಲ್ಲ, ಈ ತರ ತೋಟ ಇಲ್ಲ. ಹಾ. ಯಾವಾಗ ನಿಮ್ಮನ್ನೆಲ್ಲ ನೋಡ್ತೀನೋ, ನಿಮ್ಮನ್ನೆಲ್ಲ ಮಾತಾಡ್ತೀನೋ ಅನಿಸ್ತಿತ್ತು. ರಜಾ ಸಿಕ್ತು ಓಡ್ ಬಂದ್ಬಿಟ್ಟೆ. ಓ, ಒಳ್ಳೇದಾಯ್ತು ಬಿಡು. ಈಗ ನಮ್ ಕಾರ್ಯಕ್ರಮ ಏನಪ್ಪಾ? ಓ, ಇದಕ್ಕೆ ಇವಳನ್ನ ಕರ್ಕೊಂಡ? ಬೇಡ, ತೋಟ ಎಲ್ಲ ಸುತ್ತಾಡ್ಕೊಂಬರ್ರ. ಯಾರ್ ತೋಟದ ಕಬ್ಬ ಇದು? ಹಂಪಣ್ಣದು. ಏಯ್, ಬುಟ್ರೆ ಎಲ್ಲ ಇವನೇ ಪೋಣಿಸ್ಬಿಡ್ತಾನೆ. ಕೊಡ್ಲಾ ಇಲ್ಲಿ, ತಗೊಳ್ಳೆ ಹುಡುಗಿ. ಕತ್ತಿ ಹಣ್ಣು ಕಣ್ಣು ಬಾರಿ ಒಳ್ಳೇದು. ಓದ ಹುಡುಗಿ ತಗೋ. ಚೆನ್ನಾಗೈತಾ? ಹಂಗ್ ನೋಡ್ಬೇಡ, ಯಾರು ನೋಡ್ತಾರೆ. ಏಯ್, ಅದ್ ಸರಿ ಹುಡುಗಿ, ಎಷ್ಟು ದಿವಸದಿಂದ ಪಟ್ಟಣದಲ್ಲೇ ಇದೆಯಲ್ಲ, ಇದೇ ತರ ಬಟ್ಟೆ ಹಾಕೊಂಡಿದ್ಯಾ? ಯಾಕೆ? ಅದೇನೋ ಪಟ್ಟಣದಲ್ಲಿರೋ ಹುಡುಗಿರು ಮುಂಡ ಬಾಡಿ ಮುಂಡ ಲಂಗ ಹಾಕೋತಾರಂತೆ. ಛೇ, ನಾನಂತದೆಲ್ಲ ಹಾಕಲ್ಲ. ಏನಿದ್ರು ಹೆಣ್ಣು ಮಕ್ಳಿಗೆ ಲಂಗ ದಾವಣಿನೇ ಚೆನ್ನಾಗಿರೋದು. ಆಹಾ, ಎಂತ ಮಾತು ಹೇಳ್ಬಿಟ್ಟೆ. ಈ ಮಾತು ಪಟ್ಟದಲ್ಲಿರೋ ಹುಡುಗಿರಿಗೆ ಅರ್ಥ ಆಗ್ಬಿಟ್ರೆ ಸಾಕು. ಅಷ್ಟ ಮಕ್ಕಳ ಮಗಳು ಪಟ್ನದಲ್ಲಿ ಮೆಡ್ಡಿ ಹಾಕೊಂಡಿದ್ಲಂತೆ. ಅವನೊಬ್ಬ ಹೊಡೆದ್ಬಿಟ್ಟು ಹತ್ಕೊಂಡೋಗ್ಬಿಟ್ಟಂತೆ. ನೀನ್ ಹಾಕೋಬೇಡ, ಯಾರೋ ಒತ್ಕೊಂಡೋಗ್ಬಿಟ್ಟಾರು. ನೀನ್ ಇರ್ಬೇಕಾದ್ರೆ ನನ್ನನ್ನ ಯಾರು ಹೊಡ್ಕೊಂಡು ಹೋಗ್ತಾರೆ? ಯಾವನ ಹೋಗ್ಬಿಟ್ಟ? ಓ, ಸೀಪೆಕಾಯಿ. ಲೇಲೆ ಕೃಷ್ಣ, ನಂಗ ಸೀಬೆಕಾಯಿ ಕಿತ್ಕೊಡ. ಅವನು ಕಾಗೆ ನನ್ ಮಗ. ಅದನ್ನೆಲ್ಲ ಕಿತ್ಬಿಟ್ರೆ ಊರ್ ಮುಂದೆ ಬಂದು ಕಾಗೆ ಕಾ ಕಾ ಅನ್ಬಿಡ್ತಾನೆ. ನಿಂಗ್ ಬೇಡ, ಬೇರೆ ಕೊಡ್ತೀನಿ. ಬೇಡ, ನಂಗೆ ಇದೇ ಬೇಕು. ಒಳ್ಳೆ ಕತೆ ಆಗೋಯ್ತಲ್ಲ, ಎಳೆ ಮಗ ಅತ್ತಂಗಳ್ತಾಳ. ಏನ್ ಮಾಡ್ದು? ನಿಮ್ ತಾತಿಗೆ ದುಡ್ಡಿಸ್ಕೊಟ್ಟಾಯ್ತು, ಕಿತ್ಕೊಡು. ಕಾಳಪ್ಪ ಬಂದ ಕೆಡಿಕತ್ತೀನಿ, ಕಿತ್ಕೊಡು. ಹಂಗಂತ ಶಿವಾಯ ನಮ. ಯಾವಲ್ಲ ಸಿಬೇಕಾ ಕೇಳ್ತಾರ. ಕಾಗೆ ನನ್ ಮಗ. ನಮಸ್ಕಾರ ಈಶ್ವರಣ್ಣ. ನಮಸ್ಕಾರ. ಏನ್ ರಾಜಣ್ಣ? ನಿಮ್ ಕೃಷ್ಣ ಸ್ನೇಹಿತರ ಜೊತೆ ತಿಂಡಿ ತಿಂದು 150 ರೂಪಾಯಿ ಸಾಲ ಮಾಡವನೆ. ಕೇಳಿದ್ರೆ
ನಮ್ ತಾತನ ಹತ್ರ ಇಸ್ಕೊಂತಾನೆ. ಸರಿಯಾಗಿ ಹೇಳವನೆ. ತಾತ ತಾನೇ ತೀರಿಸ್ಬೇಕು. ಎಷ್ಟು? 150 ಕಣಣ್ಣ. ಅಷ್ಟೇನಾ? ತಗ, ನಮ್ ಕೃಷ್ಣ ಏನ್ ಕೇಳಿದ್ರು ಕೊಡಪ್ಪ, ನಾ ತೀರಿಸ್ತೀನಿ. ಆಯ್ತು, ಹಂಗೆ ಆಗ್ಲಿ ಈಶ್ವರಣ್ಣ. ಬಸ್ಸು ಸಾರು ಹುಡುಗರ ಜೊತೆ ಸೇರ್ಬೇಡ ಅಂತ ಬೈಕೊಂಡೆ. ಕೇಳ್ತ್ಯಾ? ರಾತ್ರಿ ಎಲ್ಲ ಕೆರ್ಕೊಂಡು ತಲೆ ಎಲ್ಲ ಉಣ್ಣಾಗೈತೆ. ಅಜ್ಜಿ, ಆ? ಆ ಪಕ್ಕದ ಮನೆ ವಂಜ ಆ. ಯಾರು ಇಲ್ದಿದಾಗ ನನ್ನ ಕರೆದ್ಬಿಟ್ಟು ಹ್ಮ್. ಬಾರೆ ಹೂವ ಮುಡಿಸ್ತೀನಿ ಅಂತಾಳೆ. ಆ ಅವಳೇನೋ ಮುಡ್ಸೋದು, ನಮ್ಮ ಮೊಮ್ಮಗನಿಗೆ ನಾನೇ ಹೂವ ಮುಡಿಸ್ತೀನಿ. ಮುಡ್ಸು 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 ಮುಡ್ಸು. ಬಂದ ಕಾಗೆ ಮುತ್ಕ. ನಿನ್ ಮೊಮ್ಮಗನಿಗೆ ತಲೆಗೆ ಹೂವ ಮುಡಿಸಿ ಬಾಯಿಗೆ ತುತ್ತಿಡು. ಅವನು ಗೂಳಿ ಬೆಳೆದಾಗ ಬೆಳೆದು ನನ್ನೇ ಗುಮ್ಮಲಿ. ಸಾಕ್ ಸುಮ್ನೆ ರೀ. ಆಚೆ ಕಡೆ ಹೋಗ್ಬಿಟ್ಟು ಬಂದ್ರೆ ನನ್ ಮೊಮ್ಮಗನ್ ಮೇಲೆ ದೂರ ತತ್ತೀರಾ. ಹ್ಮ್. ನನ್ ಮೊಮ್ಮಗನ್ ನೋಡಿದ್ರೆ ಊರವ್ರಿಗೆಲ್ಲ ಕಣ್ಕಿಸ್ರು. ಊರು ಪೂರ ಸಾಲ ಮಾಡ್ಕೊಂಡು ಬಂದವನೆ. ಯಾವನ ಎದುರಿಗೆ ಬಂದ್ರು ನಿಮ್ಮ ಮೊಮ್ಮಗ ಸಾಲ ಕೊಡ್ಬೇಕು ಅಂತಾನೆ ಅಲ್ವೋ? ಸಾಲ ಮಾಡೋದ್ ಮಾಡ್ದೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸೋ. ಪೊಲೀಸ್ ಒಳ್ಳೆ ಮಕ್ಕಳಿಗೆ ತಿನ್ನಿಸ್ತೀಯಲ್ಲೋ. ಅಲ್ಲ, ನಿಮ್ಮ ಅಪ್ಪ ಅಮ್ಮನ ತಿಥಿ ಅಂತ ಸಾಲ ಮಾಡ್ದೆ, ಅದನ್ನೂ ಉಳಿಸ್ಲಿಲ್ಲೋ. ನಿಂಗೆ ಸ್ವಲ್ಪನಾರು ಬುದ್ಧಿ ಬೇಡನೋ? ಸಾಲ ಕೊಡೋನು ಬುದ್ಧಿ ಬೇಡವಾ? ಅಜ್ಜಿ, ಹ್ಮ್. ಅದ್ರ ಕೇಳ್ಕೊಂಡ್ ಬಂದಲ್ಲ ನಿನ್ ಗಂಡನಿಗೆ ಹ್ಮ್. ಬುದ್ಧಿ ಬೇಡ. ಏಯ್. ಅಯ್ಯೋ, ಅಯ್ಯ, ಅವ್ರಿಗೆಲ್ ಬುದ್ಧಿ ಐತೆ ಬುಡುಕಂದ ನೀನು. ಕತ್ತೆ ಬೆಳೆದಂಗ್ ಬೆಳೆದಿದ್ಯಾ. ಯಾವತ್ ನಿನಗ್ ಬುದ್ಧಿ ಬಂದು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋದು? ಇನ್ನೇ ನಿನ್ ತಲೆ ಮೇಲೆ ನಾನ್ ನಿಂತಿದ್ದೀನಿ. ಕೃಷ್ಣ, ಮಾತಿಗೆ ಮಾತು ಬೆಳೆಸ್ತಾ ಇದ್ದೀಯಾ? ಜುಟ್ಟು ಬೆಳೆಸಿದ್ದೀನಲ್ಲ ತಾತ. ಏಯ್, ಬಾಯಿ ಕೊಡ್ತಾ ಇದ್ಯಾ? ನಿನ್ ಕತ್ತರಿಸ್ ಹಾಕ್ಬಿಡ್ತೀನಿ. ಐ, ಕತ್ತರಿಸ್ಬಿಡ್ತ್ಯಾ? ಕತ್ತರಿಸ್ಬಿಡು. ನಾನು ಅಯ್ಯಯ್ಯೋ. ಬಿಡ್ತೂನು ಬಿಡ್ತು ಅನ್ನಪ್ಪ. ತಮಾಷೆಗೆ ಹೇಳ್ದೆ ಕಣೋ, ಬಿಡ್ತೂನು. ನೀನು ಹೊಂಟೋದ್ರೆ ನಮ್ಗೆ ಯಾರವರು? ನಮ್ಮಿಬ್ಬರಿಗೂ ನೀನೇ ಅಲ್ವೇನ ಕಣ್ಣು? ಕಣ್ಣು ಬೇಡ ಮಣ್ಣು ಬೇಡ, ಈಗ ಒಂದೇ ಒಂದು ತುಂಡು ಬಾ. ಉಣ್ಣಪ್ಪ. ಕೊಡು, ಕೊಡು. ನಮಸ್ಕಾರ. ನಮಸ್ಕಾರ. ತಮಗೆ ತೊಂದರೆ ಕೊಡ್ತಾ ಇದೀನಿ ಅಂತ ಕಾಣುತ್ತೆ. ತಾವು ಕೂತ್ಕೋಬೋದಾ? ಕೂತ್ಕೊಳ್ಳಿ. ನನ್ನ ಹತ್ರ ಒಂದು ಗುಲ್ಗಂಜಿ ತೂಗದಷ್ಟು ಬಂಗಾರ ಇಲ್ಲದೆ ಇದ್ರು ನಮ್ಮ ಅಪ್ಪ ಅಮ್ಮ ನನಗೆ ಬಂಗಾರಯ್ಯ ಅಂತ ಹೆಸರಿಟ್ಟಿದ್ದಾರೆ. ವಧು ವರಾನ್ವೇಷಣೆಯಲ್ಲಿ ಎತ್ತಿದ ಕೈ. ನೀವು ಇಲ್ಲಿಗೆ ಬಂದಿರೋ ಕಾರಣ? ನಾನು ಪೊಲೀಸ್ ಆಗಿದ್ದ ಹಾಗೆ ಬರೀ ವಾಸ್ತೆಲೆ ಎಲ್ಲೆಲ್ಲಿ ಹೊರಗಳು ವಧುಗಳಿವೆ ಅಂತ ಕಂಡಿಡ್ದು ಬಿಡ್ತೀನಿ. ನಾನು ನನ್ನ ಮಗಳು ಮದುವೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನೇ ಭಾವ. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಕೆಲಸನ ಯಾವ್ಯಾವಾಗ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ಆಹಾ, ಸತ್ಯವಾದ ಮಾತನ್ನ ಗಂಟೆ ಹೊಡೆದಾಗ ಹೇಳಿದ್ರಿ ಹರಿಶ್ಚಂದ್ರ ಆಯ್ರೆ. ಈಗ ತಾನೇ ಓದ್ ಮುಗಿಸ್ಕೊಂಡ್ ಬಂದಿದ್ದಾಳೆ, ಇಷ್ಟು ಬೇಗ ಮದುವೆಗೆ ಒಪ್ತಾಳ? ಯಾವ ಮಕ್ಕಳು ತಾನೇ ನಾವು ವಯಸ್ಸಿಗೆ ಬಂದಿದ್ವಿ ನಮಗ್ ಬೇಗ ಮದುವೆ ಮಾಡಿ ಅಂತ ಮುಂದೆ ಬರ್ತಾರೆ. ಹಿರಿಯೋರಾದ ನಾವು ಅವ್ರ ವಯಸ್ಸನ್ನ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರ ಒಳ್ಳೆ ಕಡೆ ಮದುವೆಗೆ ಏರ್ಪಾಡು ಮಾಡ್ಬೇಕು. ಹರಿಶ್ಚಂದ್ರ, ನಿನ್ ಮಾತು ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಆದ್ರೆ ಇಷ್ಟು ಬೇಗ ಅವಳು ಮದುವೆಗೆ ಒಪ್ತಾಳೋ ಇಲ್ವೋ ನನಗೆ ಅದೇ ಡೌಟ್. ಅಟ್ ದ ಸೇಮ್ ಟೈಮ್ ನಿನ್ ಸಲಹೆನೂ ಸರಿಯಾಗೇ ಇದೆ. ಪ್ರಯತ್ನ ಮಾಡೋಣ. ಹಾಗಾದ್ರೆ ನಾನು ಬರ್ತೀನಿ ಸರ್. ಆಯ್ತು.